ಇವತ್ತಿನ ಹೊಸ ಡಿಶ್ ಕೇಕ್ ಮಸಾಲ ಮಾಡೋದನ್ನ ನೋಡೋಣ. ಅಂದರೆ ಕಾಬೂಲ್ ಕಡಲೆ ಮಸಾಲ. ಮೊದಲನೇದಾಗಿ ಒಂದು ದಿವಸದ ಮುಂಚೆನೇ ಕಾಬೂಲ್ ಕಡಲೆ ನೆನೆಸಿಟ್ಕೊಳ್ಳಿ. ಇವಾಗ ಮಸಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಂಡಿಲಿ 2 ಸ್ಪೂನ್ ಎಣ್ಣೆ, ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳಿ ಸ್ವಲ್ಪ ಬ್ರೌನಿಷ್ ಬರೋವರೆಗೂ. ಆಮೇಲೆ 4 ರಿಂದ 5 ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, 1 ಹಚ್ಚಿದ ಟೊಮೆಟೊ. ಸೊ ಇದು ರುಬ್ಕೊಳ್ಳೋದಾಗಿರೋದ್ರಿಂದ ಉದ್ದುದ್ದಿಗೆ ಹಚ್ಕೊಂಡು ಸುಮ್ಮನೆ ಹಾಗೆ ಬಾಡಿಸ್ಕೊಳ್ಳಿ. ಆಮೇಲೆ 5 ರಿಂದ 6 ಗೋಡಂಬಿ, ಒಳ್ಳೆ ಟೇಸ್ಟ್ ಬರುತ್ತೆ, ನೀವು ಟ್ರೈ ಮಾಡಿ ಒಂದು ಸರಿ. ಮತ್ತು ಚಕ್ಕೆ, ಲವಂಗ ಮತ್ತು ಸೋಂಪು ಇದನ್ನು ಅದರಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ಹೆಚ್ಚಿ ಬೇಕಾದ್ರೆ ತುರಿಯಾಗಿದ್ರೂ ತುರ್ಕೊಳ್ಳಿ. ಮಿಕ್ಸಿಗೆ ಇನ್ನೂ ಒಳ್ಳೆಯದು, ಬೇಗ ಇದಾಗುತ್ತೆ. ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ಸೈಡಿಗೆ. ಈಗ ಕುಕ್ಕರಲ್ಲಿ ಒಂದು 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, 1 ಹಚ್ಕೊಂಡಿರೋ ಈರುಳ್ಳಿ, ಸೇಮ್ ಲೈಟ್ ಬ್ರೌನಿಷ್ ಆಗೋವರೆಗೂ ಬಾಡಿಸ್ಕೊಳ್ಳಿ. ಮತ್ತು ಇವಾಗ 1 ಹಚ್ಚಿರೋ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು 1/4 ಚಮಚದಷ್ಟು ಅರಿಶಿನ ಪುಡಿ. ಇವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಕಾಬೂಲ್ ಕಡಲೆನ ಹಾಕ್ಕೊಳ್ಳೋಣ. ಹಾಕಿ 1-2 ಸಲ ಬಾಡಿಸ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀವಿ, ಪುಡಿ ಉಪ್ಪು ಬಳಸೋ ಥರ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ನಾವು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಮಳ್ಳು ಬರೋವರೆಗೂ ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇರೋಣ. ಇವಾಗ 1/4 ಚಮಚದಷ್ಟು ಸಾಂಬಾರು ಪೌಡರ್, 1/4 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿ ಮತ್ತೆ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಂಡು ಈ ಥರ ಮಳ್ಳು ಬಂದಮೇಲೆ ಕುಕ್ಕರ್ ಮುಚ್ಚಿ 1 ವಿಸಿಲಿಗೆ ಬಿಡೋಣ. 1 ವಿಸಿಲ್ ಸಾಕು. 1 ವಿಸಿಲ್ ಆಗಿದ ತಕ್ಷಣ ತೆಗೆದು ಮೇಲ್ಗಡೆ ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡಿಕೊಂಡ್ರೆ ನಮ್ಮ ಕೇಕೆ ಮಸಾಲ ಅಂದರೆ ಕಾಬೂಲ್ ಕಡಲೆ ಮಸಾಲ ಚೆನ್ನ ಮಸಾಲ ರೆಡಿಯಾಗಿದೆ. ಇವಾಗ ಇದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಮೇಲ್ಗಡೆ ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚಪಾತಿ ಜೊತೆ, ದೋಸೆ ಜೊತೆ, ಬೇಕಾದ್ರೆ ಮುದ್ದೆನೂ ತಿನ್ಬೋದು ಬೇಕಾಗಿರೋರು, ಲಾಸ್ಟಲ್ಲಿ ರೈಸ್ ಜೊತೆ ಮಸ್ತಾಗಿ ಹೋಗುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.